ಕಾಲ್ತುಳಿತದಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ತಂಡದ ನಿರ್ವಾಹಕರು ಮತ್ತು ಸ್ಟೇಡಿಯಂನವರೇ ನೇರ ಕಾರಣ. ಬೆಳಗಾವಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, 11 ಜನ ಸಾವನ್ನಪ್ಪಿದ್ರಲ್ಲ, ಆರ್ಸಿಬಿ ತಂಡದ ನಿರ್ವಾಹಕರು ಮತ್ತು ಸ್ಟೇಡಿಯಂನವರೇ ನೇರ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆರ್ಸಿಬಿ ಮತ್ತು ಸ್ಟೇಡಿಯಂನವರು ಸರ್ಕಾರದ ಅನುಮತಿ ಕೇಳಬೇಕಿತ್ತು, ಅನುಮತಿ ಪಡೆದು ಕಾರ್ಯಕ್ರಮ ಮಾಡಬೇಕಿತ್ತು. ಒಂದೇ ಕಾರ್ಯಕ್ರಮ ಸಾಕಾಗಿತ್ತು, ಎರಡನೇದು ಅಗತ್ಯ ಇರಲಿಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದಕ್ಕೆ ಈ ಘಟನೆ ಆಗಿದೆ. ಆದ್ರೂ ಸ್ಟೇಡಿಯಂನವರು ಕಾರ್ಯಕ್ರಮ ಮಾಡಿದ್ರು. ಮೈದಾನದ ಸಾಮರ್ಥ್ಯ ಇರೋದು ಕೇವಲ 35,000 ಜನ, ಬಟ್ ಇವ್ರು ಸೇರಿದ್ದು 2-3 ಲಕ್ಷ ಜನ. ಇದಕ್ಕೆಲ್ಲ ಆರ್ಸಿಬಿಯ ಮ್ಯಾನೇಜ್ಮೆಂಟ್, ಸ್ಟೇಡಿಯಂನವರೇ ನೇರ ಹೊಣೆ. ಆರ್ಸಿಬಿ ಮತ್ತು ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಮೇಲೆ ಈ ರೀತಿಗೆ ಸಚಿವರು ನೇರ ಆರೋಪವನ್ನ ಮಾಡಿದ್ದಾರೆ. ಎಸ್, he is absolutely right. ರಾಮಲಿಂಗಾರೆಡ್ಡಿ ಸರ್ ಹೇಳಿದ್ರಲ್ಲ, 2 ಪ್ರೋಗ್ರಾಮ್ ಯಾಕೆ ಬೇಕಿತ್ತು, ಒಂದೇ ಸಾಕಿತ್ತು ಅಂತ. ಆ ಒಂದು ವಿಧಾನಸೌಧದಲ್ಲಿ ಆಗ್ಬೇಕು ಅಂತನೂ ಏನಿರ್ಲಿಲ್ಲ ಅಲ್ವಾ? ವಿಧಾನಸೌಧಕ್ಕೆ ಸೀಮಿತ ಆಗ್ಬೇಕು, ಸಚಿವರುಗಳ ಫ್ಯಾಮಿಲಿಗೆ ಸೀಮಿತ ಆಗ್ಬೇಕು ಅಂತ ಏನಿರ್ಲಿಲ್ಲ ಅಲ್ವಾ? ಸೆಲೆಬ್ರೇಷನ್ ಅಭಿಮಾನಿಗಳಿಗೆ ಆಗ್ಬೇಕಾಗಿದ್ದಲ್ವಾ? ಪೊಲಿಟಿಕಲ್ ಅಥವಾ ಪೊಲಿಟಿಷಿಯನ್ಸ್ ಫ್ಯಾಮಿಲಿಗ? ಇವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು. ಅದು ವಿಧಾನಸೌಧ ಮಾಡಿದ್ರಲ್ಲ, ಮುಂದೆ ಮಾಡಿದ್ರಲ್ಲ, ಅದು ಸಾಕಾಗಿತ್ತು. ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ. ಯಾವುದೇ ಒಂದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ 35,000. 2-3 ಲಕ್ಷ ಜನ ಜಮಾಯಿಸಿದ್ದಾರೆ. ಮತ್ತು ಅವರು ಯಾರು RCB ಟೀಮ್ ನಡೆಸ್ತಾರಲ್ಲ, ಅವರು ಮತ್ತು ಸ್ಟೇಡಿಯಂನವರೇ ನೇರ ಹೊಣೆಗಾರರು. ಇದಕ್ಕೆ ಇವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು. ಅದು ವಿಧಾನಸೌಧ ಮಾಡಿದ್ರಲ್ಲ, ಮುಂದೆ ಮಾಡಿದ್ರಲ್ಲ, ಅದು ಸಾಕಾಗಿತ್ತು. ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ. ಯಾವುದೇ ಒಂದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ 35,000. 2-3 ಲಕ್ಷ ಜನ ಜಮಾಯಿಸಿದ್ದಾರೆ. ಮತ್ತು ಅವರು ಯಾರು RCB ಟೀಮ್ ನಡೆಸ್ತಾರಲ್ಲ, ಅವರು ಮತ್ತು ಸ್ಟೇಡಿಯಂನವರೇ ನೇರ ಹೊಣೆಗಾರರು. ಇದಕ್ಕೆ ಇವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು. ಅದು ವಿಧಾನಸೌಧ ಮಾಡಿದ್ರಲ್ಲ, ಮುಂದೆ ಮಾಡಿದ್ರಲ್ಲ, ಅದು ಸಾಕಾಗಿತ್ತು. ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ. ಯಾವುದೇ ಒಂದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ 35,000. 2-3 ಲಕ್ಷ ಜನ ಜಮಾಯಿಸಿದ್ದಾರೆ. ಮತ್ತು ಅವರು ಯಾರು RCB